ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ ಯೂಟ್ಯೂಬ್ ಚಾನಲ್. ಸೂಪರ್ ಟೇಸ್ಟಿಯಾಗಿರುವಂತಹ ಗೋಧಿ ಕಡುಬು ಮತ್ತು ಮೆಂತ್ಯ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅನ್ನನ ಇದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲಿ ನೀವು ರಾತ್ರಿ ಅನ್ನ ಆದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬಿಸಿ ಅನ್ನನಾದರೂ ಮಾಡಿಟ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಗಟ್ಟಿಯಾಗಿದ್ದರೆ ಮಿಕ್ಸಿ ಮಾಡ್ಕೊಳ್ಳಿ, ಮೆತ್ತಗಿದ್ರೆ ಕೈನಲ್ಲೇ ನಾದ್ಕೋಬೋದು. ಉಪ್ಪು ಮತ್ತು ಕಡುಬಿನ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಸ್ಪೂನ್ನಲ್ಲೇ ಫಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ನೀರನ್ನ ಯೂಸ್ ಮಾಡ್ತಾ ಇಲ್ಲ. ಅನ್ನ ಎಷ್ಟು ಹಿಡಿಯುತ್ತೆ ಅಷ್ಟಕ್ಕಷ್ಟೇ ಕಡುಬಿನ ಹಿಟ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಗಟ್ಟಿಗೆ ನಾದ್ಕೋಬೇಕು. ನೋಡಿ, ನೀಟಾಗಿ ಮುಷ್ಟಿ ಮಾಡ್ಕೊಂಬಿಟ್ಟು ನೀಟಾಗಿ ಒಂದು ಸೈಡಿಂದ ನಾದ್ಕೊತ ಬಂದರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇಲ್ಲಿ ಕಡುಬಿನ ಹಿಟ್ಟಿಗೆ ಗೋಧಿ, ಅಕ್ಕಿ ಮತ್ತು ಸೋಯಾ ಕಾಳು, ಅದಾದಮೇಲೆ ಮೆಂತ್ಯ ಇಷ್ಟನ್ನು ಹಾಕಿಸ್ಬಿಟ್ಟು ಇಟ್ಕೊಂಡಿರಬೇಕು. ಆ ಹಿಟ್ಟನ್ನ ಇದಕ್ಕೆ ಗೋಧಿ ಕಡುಬಿಗೆ ಯೂಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಇರುತ್ತೆ. ನೈಟ್ ಉಳಿದಿರೋ ಅನ್ನನ ಬಿಸಾಡೋಕ್ಕಿಂತ ಈ ಥರ ಹೆಲ್ತಿ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ಗೋಧಿ ಕಡುಬನ್ನ ಮಾಡಿಕೊಂಡ್ರೆ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಗಟ್ಟಿಗೆ ನಾದ್ಕೋಬೇಕು. ನೀರು ಹಾಕ್ಕೊಂಬಿಟ್ರೆ ಹಳಕಾಗುತ್ತೆ, ಆವಾಗ ಕಡುಬು ಚೆನ್ನಾಗಿ ಬರೋದಿಲ್ಲ. ನೀಟಾಗಿ ಗಟ್ಟಿಯಾಗಿ ಈ ಥರ ನಾದ್ಕೊಂಬಿಟ್ಟು ಒಂದು ಹೋಳಿಗೆ ಕವರ್ ತೊಗೊಂಬಿಟ್ಟು ನಿಮ್ಗೆ ಎಷ್ಟು ಸೈಜ್ನಲ್ಲಿ ಬೇಕೋ ಅಷ್ಟು ಕಡುಬಿನ ಹಿಟ್ಟನ್ನ ನಾದ್ಕೊಂಡಿರೋದು ತೊಗೊಂಬಿಟ್ಟು ನೀಟಾಗಿ ಈ ಥರ ಎಣ್ಣೆ ಹಚ್ಬಿಟ್ಟು ಉತ್ಕೊಂಡು ನೀಟಾಗಿ ಒಂದು ಸೈಡಿಂದ ಮಡ್ಚ್ಕೊಳ್ಳಿ. ಇದೇ ಥರ ಎಲ್ಲ ಕಡುಬನ್ನು ಮಾಡಿ ಇಟ್ಕೊಳ್ಳಿ. ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಡಿಫ್ರೆಂಟಾಗಿರುತ್ತೆ. ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ನೀಟಾಗಿ ಒಂದು ಸೈಡಿಂದ ಉತ್ಕೊಂಡು ಎಣ್ಣೆ ಹಚ್ಕೊಂಡು ನೀಟಾಗಿ ಎಣ್ಣೆ ಇಲ್ಲ ತುಪ್ಪ ಯೂಸ್ ಮಾಡ್ಬೋದು ನೀವು. ಈ ಥರ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು, ಇಲ್ಲ ಈ ಥರ ಶೇಪಲ್ಲಿ ಬೇಕಾದರೂ ನೀವು ಕಡುಬು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಡ್ಲಿ ಪಾತ್ರೆ ಏನಿರುತ್ತಲ್ಲ ಅದನ್ನು ಮುಂಚೆನೇ ಪ್ರೀ ಹೀಟ್ ಮಾಡಿಕೊಂಡು ಇಟ್ಕೊಳ್ಳಿ. ರೆಡಿಯಾಗಿರ್ತಕ್ಕಂಥ ಕಡುಬುಗಳ್ನ ಇದರಲ್ಲಿ ಇಟ್ಕೊಂಡು ಒಂದು 15 to 20 ಮಿನಿಟ್ಸ್ ಬೇಯಿಸ್ಕೊಂಬಿಟ್ರೆ ಸಾಕು. ಬಿಸಿ ಬಿಸಿ ಕಡುಬು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಮೆಂತ್ಯ ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು. ಇಲ್ಲಿ ನಾನು ಮೆಂತ್ಯ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ ಇದರಲ್ಲೇ ತೋರಿಸ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ತೊಗೊಂಬಿಟ್ಟು ನೀಟಾಗಿ ತೊಳೆದು ಇಟ್ಕೊಳ್ಳಿ. ತುಂಬ ಗಲೀಜಿರುತ್ತೆ, ಸೊ ನೀಟಾಗಿ ಒಂದು ಸಲ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಯೂಸ್ ಮಾಡಿರಿ ಒಣಮೆಣ್ಸಿನ್ಕಾಯಿನ. ಇಲ್ಲಿ ಸಣ್ಣ ಜಾರ್ ತೊಗೊಂಬಿಟ್ಟು ಅದನ್ನು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಫಸ್ಟ್ ಒಂದು ಸಲ ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಮೆಂತ್ಯಕಾಳು, 1 ಸ್ಪೂನ್ ಆಗೋವಷ್ಟು ಮೆಂತ್ಯಕಾಳು ಹಾಕಿಬಿಟ್ಟು, ಇಲ್ಲಿ ಯಾವುದನ್ನು ಉರಿತಾ ಇಲ್ಲ, ಎಲ್ಲ ಹಾಗೆ ಹಾಕ್ತಿರೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಮತ್ತು ನೀರು ಆಮೇಲೆ ಬೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿದರೆ ಮೆಂತ್ಯ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಕಡುಬು ಸಹಿತ ಬೆಂದಿದೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಬೇರೆ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ.